ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಲೇಡೀಸ್ ಟೈಲರ್. ನಾನು ನಿಮ್ಮ ಐಶ್ವರ್ಯ. ನಮ್ಮದು ಶಾಪ್ ಬಂದು ಬೂಕನಕೆರೆಯಲ್ಲಿ ಲೊಕೇಟ್ ಆಗಿರೋದು. ನಾನು ಓದ್ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೆ ಏನು ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ಅಂತ ಅಂದ್ಬಿಟ್ಟು. ನಮ್ಮದು ಈ ವಿಡಿಯೋದಲ್ಲಿ ಬಂದು ನಾನು ಇನ್ ಕೇಸ್ ಯಾರಾದರೂ ಡಿಸೈನ್ನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರು, ಡಿಸೈನ್ನ ಪರ್ಚೇಸ್ ಮಾಡಿದ್ಮೇಲೆ ಅದನ್ನು ಯಾವ ಥರ ಪೆನ್ ಡ್ರೈವ್ಗೆ ಹಾಕೋಬೇಕು ಅಂತ ಗೊತ್ತಿರೋದಿಲ್ಲ ಸ್ವಲ್ಪ ಜನಕ್ಕೆ. ಆ ಥರದ್ದು ವಿಡಿಯೋ ಯಾರಾದರೂ ಸರ್ಚ್ ಮಾಡ್ತಿತ್ತು ಅಂತಂದರೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ನಾವು ಬಂದು ಡಿಸೈನು ಕೂಡ ಸೇಲ್ ಮಾಡ್ತೀವಿ. ನಾವು 100 ರೂಪೀಸಿಗೆ 3 ಡಿಸೈನ್ನ ಸೇಲ್ ಮಾಡ್ತೀವಿ. ಒಂದು ಸಿಂಗಲ್ ಡಿಸೈನ್ ಏನಾದರೂ ತೊಗೊತೀನಿ ನೀವು ಅಂತಂದರೆ 50 ರೂಪೀಸಿಗೆ ಡಿಸೈನ್ನ ಸೇಲ್ ಮಾಡ್ತೀವಿ. ಯಾವುದಾದ್ರೂ ತೊಗೋಬೋದು. ನೀವು PDF ಏನಾದರೂ ಬೇಕು ಅಂತಂದರೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಯಾವುದಾದ್ರೂ ಡಿಸೈನ್ ಬೇಕು ಅಂತಂದರೆ ಆಲ್ರೆಡಿ ನಿಮ್ಮ ಹತ್ರ ಇತ್ತು ಅಂತಂದರೆ ಚಾಯ್ಸು ಅದನ್ನಾದರೂ ಕಳಿಸ್ಕೊಡ್ಬೋದು. ಇಲ್ಲಾಂದರೆ PDF ಸೆಂಡ್ ಮಾಡಿ ಅಂದರೆ PDF ಕೂಡ ಸೆಂಡ್ ಮಾಡ್ತೀವಿ. ನಾವು ನೋಡಿ ಕೂಡ ತೊಗೋಬೋದು ನೀವು. ನೆಕ್ಸ್ಟ್ ಇವಾಗ ನಾನು ಯಾವ ಥರ ಪೆನ್ ಡ್ರೈವ್ಸ್ಗಳು ಯಾವ ಥರ ಯೂಸ್ ಮಾಡ್ತೀನಿ, ನಾನು ಏನೆಲ್ಲ ಸಿಸ್ಟಮ್ ಯೂಸ್ ಮಾಡ್ತೀನ ಅಥವಾ ಫೋನಲ್ಲೇ ಕಳಿಸ್ತೀನ, ಇದಿಷ್ಟು ಒಂದು ಡೀಟೇಲ್ಸ್ ಕೊಡೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ. ನಾನು ಬಂದು ಒಂದು 3 ಪೆನ್ ಡ್ರೈವ್ನ ಮೇಂಟೈನ್ ಮಾಡ್ತಿರೋದು. ಏನಂತಂದರೆ ಒಂದು ಪೆನ್ ಡ್ರೈವ್ ಏನಾದರೂ ಹಾಳಾಯಿತು ಅಂತಂದರೆ ಫುಲ್ ಡಿಸೈನ್ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಅಷ್ಟೊಂದು ಡಿಸೈನ್ಸ್ಗಳೆಲ್ಲ ಹಾಳು ಮಾಡಿಕೊಂಡ್ರೆ ಅದು ಮತ್ತೆ ರಿಕವರಿ ಮಾಡ್ಕೋಬೇಕಂದ್ರೆ ಒಂದು ಅಷ್ಟಂತೂ ದುಡ್ಡು ಅಮೌಂಟ್ ಅಂತೂ ಖರ್ಚಾಗೇ ಆಗುತ್ತೆ. ನೀವು ಹಾಕಿಸ್ಕೋಬೇಕು ಅಂದರೆ ಮತ್ತೆ ನಿಮ್ಮ ಸೇಫ್ಟಿ ಪರ್ಪಸ್ಸಿಗೆ ಯಾರೇ ಆದ್ರೂ ಕೂಡ ನೀವು ಡಿಸೈನ್ ನಿಮ್ಮ ಹತ್ರ ಇಟ್ಕೊಂಡು ವರ್ಕ್ ಮಾಡ್ತಿದ್ದೀರಾ ಅಂತಂದ್ರೂ ಕೂಡ ಒಂದು 2 ಪೆನ್ ಡ್ರೈವ್ ಆದರೂ ಮೇಂಟೈನ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಮಿಷಿನ್ ಜೊತೆಗೆ ಒಂದು ಪೆನ್ ಡ್ರೈವ್ನ ಅವರೇ ಕೊಡ್ತಾರೆ. ಅದ್ರ ಜೊತೆಗೆ ನೀವು ಇನ್ನೊಂದು ಪೆನ್ ಡ್ರೈವ್ನ ತೊಗೊಂಡ್ರಿ ಅಂತಂದರೆ ನಿಮ್ಮ ಡಿಸೈನ್ಸು ಸೇಫ್ ಆಗಿರುತ್ತೆ. ಯಾಕಂತಂದರೆ ಇವಾಗ ಪೆನ್ ಡ್ರೈವ್ಸ್ಗಳೆಲ್ಲ ವೈರಸ್ ಅಟ್ಯಾಕ್ ಆಗೋದು ಜಾಸ್ತಿ ಇರುತ್ತೆ. ಏನಾದರೂ ಹಾಳಾಗ್ಬೋದು ಅಥವಾ ನೀವೆಲ್ಲಾದರೂ ಮಿಸ್ ಆಗಿಟ್ಬಿಟ್ಟು ಕಳೆದೋಗ್ಬೋದು. ಆ ಥರ ಆಗಬಾರ್ದು ಅಂತಂದರೆ ಒಂದು 2 ರಿಂದ 3 ಪೆನ್ ಡ್ರೈವ್ ಅಂತೂ ಮೇಂಟೈನ್ ಮಾಡಿ ಅಂತ ನಂದು ಒಂದು ಸಜೆಷನ್ ಕೊಡ್ತೀನಿ ನಿಮಗೆ. ಬನ್ನಿ ನಾನಿವತ್ತು ಏನೇನು ಯೂಸ್ ಮಾಡ್ತೀನಿ ನಾನು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಫಸ್ಟ್ ಬಂದು ನಾನು ಡಿಸೈನ್ನ ಯಾವುದ್ರಲ್ಲಾದರೂ ಫಸ್ಟ್ ಕಾಪಿ ಮಾಡಿ ಎತ್ತಿಟ್ಕೊತೀನಿ ಅಂತಂದರೆ ಫಸ್ಟ್ ಬಂದು ನನ್ನ ಲ್ಯಾಪ್ಟಾಪು. ಇದರಲ್ಲಿ ನಾನು ಕಾಪಿ ಮಾಡಿಕೊಂಡು ಎತ್ತಿಟ್ಟಿರ್ತೀನಿ, ಒಂದು ಫೋಲ್ಡರ್ ಮಾಡಿ ಎತ್ತಿಟ್ಕೊಂಡಿರ್ತೀನಿ. ನನ್ನ ಹತ್ರ ಯಾವ ಡಿಸೈನ್ಸ್ ಇದೆ ಅದಷ್ಟು ಡಿಸೈನ್ಸ್ನು. ಯಾಕಂತಂದರೆ ಇನ್ ಕೇಸ್ ನಮ್ಮ ಫೋನ್ ಏನಾದರೂ ಹಾಳಾಯಿತು ಅಂತಂದರೆ ಫೋನಲ್ಲಿ ಸ್ವಲ್ಪ ಸ್ಟೋರೇಜಲ್ಲಿ ಇಟ್ಕೊಂಡಿರ್ತೀನಿ ನಾನು ಡಿಸೈನ್ಸು. ಆದಷ್ಟು ಪೆನ್ ಡ್ರೈವು ಲ್ಯಾಪ್ಟಾಪಲ್ಲೇ ಇಟ್ಕೊತೀನಿ. ಯಾರಾದರೂ ಈಗ ಡಿಸೈನ್ನ ತೊಗೊಳ್ಳೋರು ವಾಟ್ಸಪ್ಪಲ್ಲಾದರೂ ತೊಗೋಬೋದು ಅಥವಾ ಜಿಮೇಲ್ ID ಮುಖಾಂತರನಾದರೂ ತೊಗೋಬೋದು. ಜಿಮೇಲಲ್ಲಾದರೂ ಕಳಿಸ್ಕೋಬೋದು. ಜಿಮೇಲಲ್ಲಿ ಕಳಿಸ್ಕೊಂತು ಅಂದರೆ ಏನು ಯೂಸ್ ಅಂತಂದರೆ, ಡಿಸೈನ್ ಏನಾದರೂ ಡಿಲೀಟ್ ಆಯಿತು ವಾಟ್ಸಪ್ಪಲ್ಲಿ ಅಂತಂದರೆ ನೀವು ಇಮೇಲ್ ID ಕಳಿಸ್ಕೊಂಡಿದ್ರೆ ಯಾವಾಗ ಬೇಕಾದರೂ ಡೌನ್ಲೋಡ್ ಮಾಡ್ಕೋಬೋದು. ಅದೇನು ಡಿಸೈನು ಡಿಲೀಟ್ ಆಗಿ ಹೋಗಲ್ಲ ಇಮೇಲ್ ID ಇತ್ತು ಅಂತಂದರೆ. ನೋಡಿ, ನಿಮಗೆ ಕಷ್ಟ ಅನಿಸ್ತು ನನಗೆ ವಾಟ್ಸಪ್ಪಲ್ಲೇ ಈಸಿಯಾ, ನಾನು ವಾಟ್ಸಪ್ಪಲ್ಲೇ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ವಾಟ್ಸಪ್ಪಲ್ಲೂ ಕೂಡ ಸೆಂಡ್ ಮಾಡ್ತೀವಿ. ಇಲ್ಲ ಬೇಡ ನನಗೆ ಸ್ವಲ್ಪ ಸೇಫ್ಟಿ ಇದ್ರೂ ಪರವಾಗಿಲ್ಲ ಇಮೇಲಲ್ಲೇ ಕಳಿಸ್ಕೊಡಿ ಅಂತಂದರೆ ಇಮೇಲಲ್ಲೇ ಕಳಿಸ್ಕೊಡ್ತೀನಿ. ಇವತ್ತು ಬಂದು ನಾನು ವಾಟ್ಸಪ್ಪಲ್ಲಿ ಬರುವಂಥ ಒಂದು ಫೈಲ್ನ ಯಾವ ಥರ ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ಪೆನ್ ಡ್ರೈವ್ಗೆ ಹಾಕೋಬೇಕು ಅಂತ ಹೇಳ್ಕೊಡ್ತೀನಿ. ಯಾಕಂದರೆ ಒಂದೇ ವಿಡಿಯೋದಲ್ಲಿ ಇಮೇಲ್ ID ಮುಖಾಂತರ ಮತ್ತು ವಾಟ್ಸಪ್ಪಲ್ಲಿ ಎರಡೂ ಸೇವ್ ಮಾಡೋದು ತೋರಿಸ್ತು ಅಂದರೆ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಅಂದ್ಬಿಟ್ಟು ಬೇಕಿದ್ದರೆ ಕಮೆಂಟ್ ಮಾಡಿ ನನಗೆ ಇಮೇಲ್ IDಲಿ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ. ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ನಾನು 3 ಪೆನ್ ಡ್ರೈವ್ ಯೂಸ್ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ. ನೋಡಿ, ಫಸ್ಟ್ ಬಂದು ಇದು ಪೆನ್ ಡ್ರೈವು. ಇದು 32 GB ಸ್ಟೋರೇಜ್ ಇದೆ. ಇದು ಬಂದು ನಮ್ಮ RRR ಮಿಷಿನ್ ಏನು ತೊಗೊಂಡೆ ಅದ್ರ ಜೊತೆಗೇ ಕೊಟ್ಟಿದ್ದು. ಆದಷ್ಟು ಯಾವುದಾದ್ರೂ ಸ್ಟೋರೇಜ್ದು ಪೆನ್ ಡ್ರೈವ್ ಇಟ್ಕೊಳ್ತೀನಿ ಅಂತಂದರೆ ಮ್ಯಾಕ್ಸಿಮಮ್ಮು ಒಂದು 32 GB ಪೆನ್ ಡ್ರೈವ್ನ ಇಟ್ಕೊಳ್ಳಿ. ಯಾಕಂತಂದರೆ ಸ್ಟೋರೇಜ್ ಚೆನ್ನಾಗಿರುತ್ತೆ. ಮತ್ತು ಜಾಸ್ತಿ ಸ್ಟೋರೇಜಿಂದ ಹಾಕ್ತು ಅಂತಂದರೆ ಒಂದೊಂದು ಮಿಷಿನ್ಗಳು ಹ್ಯಾಂಗ್ ಆಗೋ ಚಾನ್ಸಸ್ ಇರುತ್ತೆ. ಆದಷ್ಟು 32 GB ತೊಗೊಳಕ್ಕೆ ಟ್ರೈ ಮಾಡಿ ನೀವು ಪೆನ್ ಡ್ರೈವ್ನ ಯಾವ್ದು ತೊಗೋತೀರಿ ಅದು. ನಾನು ಇನ್ನೊಂದು ಬಂದು ಸಣ್ಣ ಡಿಸ್ಕ್ ಯೂಸ್ ಮಾಡ್ತೀನಿ. ಇದು ಬಂದು 2 in 1. ನೋಡ್ಬೋದು ಯಾವ ಥರ ಇದೆ ಅಂತ. ಇದೊಂದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಇದು ಪೆನ್ ಡ್ರೈವ್ದು. ನಾನು ಇದನ್ನು ಜಾಸ್ತಿ ಡಿಸೈನ್ ಸೇವ್ ಮಾಡೋಕ್ಕೆ ಅಥವಾ ನಾನು ಇಟ್ಕೊಂಡಿದ್ದೀನಿ ಜಾಸ್ತಿ ಇದನ್ನು. ನೋಡ್ಬೋದು ಈ ಥರ 2 in 1 ಇದೆ ಇದು. ಇದು ಬಂದೀಗ ಪೆನ್ ಡ್ರೈವ್ ಥರನೂ ಯೂಸ್ ಮಾಡ್ಬೋದು. ಇದರಲ್ಲೇ ಅಡ್ಯಾಪ್ಟ್ರು ಕೂಡ ಬರುತ್ತೆ. ಈ ಥರ ಪ್ರೆಸ್ ಮಾಡ್ತು ಅಂತಂದರೆ ಅಡ್ಯಾಪ್ಟ್ರು ಕೂಡ ಮುಂದೆ ಬರುತ್ತೆ. ಇದನ್ನು ನಾನು ಫೋನ್ಗೂ ಯೂಸ್ ಮಾಡ್ಕೋಬೋದು, ಫೋನಲ್ಲೂ ಹಾಕೋಬೋದು. ಫೋನಲ್ಲಿರೋ ಡಿಸೈನ್ಸ್ ಏನಾದರೂ ನಾನು ಇಲ್ಲಿ ಕಾಪಿ ಮಾಡ್ಕೋತು ಅಂತಂದರೆ ಈಗ ಹಿಂದೆ ಪ್ರೆಸ್ ಮಾಡ್ತು ಅಂತಂದರೆ ಇದನ್ನು ನಾನು ಮಿಷಿನ್ಗೂ ಕೂಡ ಅಪ್ಲೈ ಮಾಡ್ಬೋದು, ಮಿಷಿನ್ಗೂ ಹಾಕ್ಬೋದು. ಈ ಥರ 2 in 1 ಇದೆ ಇದು. ಒಂದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. ನೋಡಿ, ನಿಮ್ಮ ಬಜೆಟ್ ಇತ್ತು ಅಂತಂದರೆ ಪರ್ಚೇಸ್ ಮಾಡ್ಕೊಳ್ಳಿ.
ಇದ್ರದ್ದು ಸ್ಟೋರೇಜ್ ಬಂದು 64 GB ಇದೆ. ಕೇಳ್ಬೋದು 64 GB ಯಾಕೆ ಇಟ್ಕೊಂಡಿದ್ದೀರಾ ಅಂತ. ಆಲ್ಮೋಸ್ಟ್ ಅಲ್ಲಿ ಒಂದು 7-7.5 ಸಾವಿರಕ್ಕಿಂತ ಜಾಸ್ತಿ ಡಿಸೈನ್ಸ್ ಇದೆ ನನ್ನ ಹತ್ರ. ಒಂದೇ ಪೆನ್ ಡ್ರೈವಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ, ಇದು ಸ್ಟೋರೇಜ್ಗೆ ಅಂತಲೇ ಜಾಸ್ತಿ ಯೂಸ್ ಮಾಡ್ತೀನಿ. ಆದರೂ ನೀವು ಯಾರಾದರೂ ನನ್ನ ಹತ್ರ ಡಿಸೈನ್ ಪರ್ಚೇಸ್ ಮಾಡ್ತು ಅಂತಂದರೆ ಆಲ್ಮೋಸ್ಟ್ ಅಲ್ಲಿ ಇದರಲ್ಲೇ ಕಳಿಸೋದು ನಾನು. ಈ ಪೆನ್ ಡ್ರೈವ್ ಜಾಸ್ತಿ ನಾನು ಫೋನಿಗೆ ಹಾಕಲ್ಲ, ಯಾಕಂತಂದರೆ ಇದು ಸಿಸ್ಟಮಿಗೆ ಜಾಸ್ತಿ ಯೂಸ್ ಮಾಡ್ತೀನಿ. ಏನಾದರೂ ಇನ್ ಕೇಸ್ ಏನಾದರೂ ಇದಕ್ಕೆ ಹ್ಯಾಂಗ್ ಆಯಿತು ಅಂತಂದರೆ ಸುಮ್ಮನೆ ಡಿಸೈನ್ಸ್ ಹಾಳಾಗುತ್ತೆ ಇದು ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ಯೂಸ್ ಮಾಡಲ್ಲ ಇದನ್ನು. ಇದೇ ಜಾಸ್ತಿ ಯೂಸ್ ಮಾಡೋದು ನಾನು. ಸನ್ ಡಿಸ್ಕ್ ಅಂತ ಬರೆದಿದೆ ನೋಡಿ, 2 in 1. ಇದು ಆನ್ಲೈನಲ್ಲೂ ಕೂಡ ಸಿಗುತ್ತೆ, ಬೇಕಿದ್ರೆ ನೀವು ಶಾಪ್ ಮಾಡ್ಬೋದು, ಇಲ್ಲ ಆಫ್ಲೈನಲ್ಲಾದರೂ ತೊಗೋಬೋದು. ಈ ಥರ 2 in 1 ಇದೆ, ಎಲ್ಲಿ ಬೇಕಾದರೂ ತೊಗೊಂಡೋಗಿ ಯೂಸ್ ಮಾಡ್ಬೋದು ಇದನ್ನ. ಯಾಕಂತಂದರೆ ಇವಾಗ OTG ಕೇಬಲಲ್ಲೂ ಕನೆಕ್ಟ್ ಮಾಡಿಕೊಂಡು, ಫೋನ್ಗೆ ಕನೆಕ್ಟ್ ಮಾಡಿಕೊಂಡು, ಪೆನ್ ಡ್ರೈವ್ನ ಕನೆಕ್ಟ್ ಮಾಡಿಕೊಂಡು OTG ಕೇಬಲಿಂದಲೂ ನೀವು ಡಿಸೈನ್ನ ಸೇವ್ ಮಾಡ್ಕೋಬೋದು. ಇಲ್ಲ ಸುಮ್ಮನೆ OTG ಕೇಬಲ್ ಎಲ್ಲ ಕಡೆ ಓಡಾಡೋಕ್ಕಾಗಲ್ಲ ಅಂತಂದರೆ ಈ ಥರ ಸ್ಮಾರ್ಟ್ ಆಪ್ಷನ್ನು ನಿಮಗೆ 2 in 1 ಇದೆ. ನೆಕ್ಸ್ಟ್ ಬಂದು ಇದೊಂದು ಪೆನ್ ಡ್ರೈವ್ ಇದೆ ನನ್ನ ಹತ್ರ, ಇದು ಸನ್ ಡಿಸ್ಕ್ದೇನೆ. ಈ ಥರ ಇದೆ ಇದು ಬಂದು ಪ್ರೆಸ್ ಮಾಡ್ತು ಅಂತಂದರೆ ಮುಂದೆ ಬರುತ್ತೆ. ಇದೂ 32 GB ಇದೆ ಸ್ಟೋರೇಜು. ಆದಷ್ಟು 32 GB ಇಟ್ಕೊಳ್ಳಿ ಸ್ಟೋರೇಜಿಂದ ನೀವು ಪೆನ್ ಡ್ರೈವು. ಏನಂತಂದರೆ ನಾನು ಡಿಸೈನ್ಸ್ ಸೇಲ್ ಮಾಡೋದ್ರಿಂದ ಸ್ವಲ್ಪ ಸ್ಟೋರೇಜ್ ಜಾಸ್ತಿ ಇರೋದಿರಲಿ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ಫೋನಲ್ಲೂ ಸ್ಟೋರೇಜಲ್ಲೂ ಇಟ್ಕೊಂಡಿರ್ತೀನಿ. ಇನ್ ಕೇಸ್ ಏನಾದರೂ ಫೋನಲ್ಲಿ ಎಲ್ಲ ಇಟ್ಕೊಳ್ಳೋಕ್ಕಾಗಲಿಲ್ಲ ಅಂತಂದರೆ ಈ ಪೆನ್ ಡ್ರೈವಲ್ಲೇ ನಾನು ಸೇವ್ ಮಾಡೋದು ಜಾಸ್ತಿ. ಇನ್ ಕೇಸ್ ಈ ಪೆನ್ ಡ್ರೈವ್ ಏನಾದರೂ ಮರ್ತಿತ್ತು ಅಂತಂದ್ರೂ ಕೂಡ ನನ್ನ ಈ ಡಿಸೈನ್ಸಲ್ಲೂ ಈ ಪೆನ್ ಡ್ರೈವಲ್ಲೂ ಡಿಸೈನ್ಸ್ ಇರೋದ್ರಿಂದ ನನ್ನ ಫೋನಿಗೆ ಹಾಕೋಬೇಕು ಅಂತಂತಂದರೆ ಅಡಾಪ್ಟರ್ ಯೂಸ್ ಮಾಡ್ತೀನಿ. ನೋಡ್ಬೋದು ಇದು ಅಡಾಪ್ಟ್ರನ್ನ ಇದು ಪೆನ್ ಡ್ರೈವ್ಗೆ ಕನೆಕ್ಟ್ ಮಾಡ್ತು ಅಂದರೆ ಕನೆಕ್ಟ್ ಆಗುತ್ತೆ. ಇದು ನೀವು ಫೋನಿಗೆ ಕನೆಕ್ಟ್ ಮಾಡ್ಕೋಬೇಕು. ಈ ಅಡಾಪ್ಟರ್ ಅಂತೂ ಏನೊಂದು 50 to 100 ರೂಪೀಸಲ್ಲೆಲ್ಲ ಸಿಗುತ್ತೆ ನಿಮಗೆ ಪೆನ್ ಡ್ರೈವ್. ಇದು ಅಡಾಪ್ಟರು ನೋಡಿ, ನಿಮ್ಮದು ಸರೌಂಡಿಂಗ್ಸಲ್ಲೇ ಶಾಪಲ್ಲಿ ತೊಗೋತೀನಿ ಅಂದಾದರೂ ತೊಗೋಬೋದು, ಇಲ್ಲ ಅಂತಂದರೆ ಆನ್ಲೈನ್ ಕೂಡ ಬೈ ಮಾಡ್ಬೋದು ನೀವು. ನೆಕ್ಸ್ಟ್ ಬಂದು ಫೋನಿಗೆ ಕನೆಕ್ಟ್ ಮಾಡ್ಕೊಳ್ಳೋದಷ್ಟೇ. ಇದನ್ನು ಇಲ್ಲಿ ಚಾರ್ಜರ್ ಪಿನ್ ಇರುತ್ತೆ ನೋಡಿ, ಇಲ್ಲಿಗೆ ಕನೆಕ್ಟ್ ಮಾಡ್ಕೋಬೇಕು. ಇದು ಕನೆಕ್ಟ್ ಮಾಡಿದ್ಮೇಲೆ ಏನೆಲ್ಲ ಚೆಕ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ. ನೋಡಿ, ನಾವು ಪೆನ್ ಡ್ರೈವ್ನ ಕನೆಕ್ಟ್ ಮಾಡಿದ ತಕ್ಷಣ ನಾವು ಈಗ ಪೆನ್ ಡ್ರೈವ್ ಎಲ್ಲಿ ಶೋ ಆಗುತ್ತೆ ಅಂತ ಚೆಕ್ ಮಾಡ್ಕೋಬೇಕು. ಇದು ಬಂದು ಫೈಲ್ ಮ್ಯಾನೇಜರಲ್ಲಿ ಶೋ ಆಗುತ್ತೆ, ನೋಡ್ಬೋದು. ಇಲ್ಲಿ ಅದರ್ ಸ್ಟೋರೇಜು, ಇಂಟರ್ನಲ್ ಸ್ಟೋರೇಜ್ ಅಂತೆಲ್ಲ ತೋರಿಸ್ತಾ ಇದೆಯಲ್ಲ, ಇಲ್ಲಿ ಟ್ರಾನ್ಸ್ ಮೆಮೊರಿ ಅಂತ ಇದೆ ನೋಡಿ. ಇದು ಬಂದು ನಮ್ಮದು ಪೆನ್ ಡ್ರೈವ್ದು ಸ್ಟೋರೇಜು ಶೋ ಆಗ್ತಿರೋದ್ರಿಂದ ಪೆನ್ ಡ್ರೈವ್ ಕನೆಕ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ನೆಕ್ಸ್ಟ್ ನಾವೀಗ ವಾಟ್ಸಪ್ಪಲ್ಲಿ ಡಿಸೈನ್ನ ತೊಗೊಂಡಿರೋದ್ರಿಂದ ತೋರಿಸ್ತೀನಿ. ವಾಟ್ಸಪ್ಪಲ್ಲಿ ಡಿಸೈನ್ ಯಾವ ಥರ ತೊಗೊಂಡಿರೋದನ್ನ ಪೆನ್ ಡ್ರೈವ್ಗೆ ಸೇವ್ ಮಾಡ್ಕೋಬೇಕು ಅಂತ ನೋಡಿ. ಈಗ ಒಂದು ಡಿಸೈನ್ ಬಂದಿದೆ, ಇದನ್ನು ನಾನು ಡೌನ್ಲೋಡ್ ಕೊಟ್ಕೋತೀನಿ. ಡೌನ್ಲೋಡ್ ಆದಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಈ ಥರ ಎಕ್ಸ್ಟ್ರಾಕ್ಟ್ ಅಂತ ಕೇಳುತ್ತೆ. ಎಕ್ಸ್ಟ್ರಾಕ್ಟ್ ಕೊಟ್ಕೊಂಡ್ರೆ ಅದೊಂದು ಸ್ವಲ್ಪ ಟೈಮ್ ತೊಗೊಂಡು ಎಕ್ಸ್ಟ್ರಾಕ್ಟ್ ಆಗುತ್ತೆ. ಆಮೇಲೆ ಡನ್ ಅಂತ ಕೊಡಬೇಕು. ಡನ್ ಅಂತ ಕೊಟ್ಟಮೇಲೆ ಇದು ಡಿಸೈನು ನೋಡಿ ಜಿಪ್ ಫಾರ್ಮೇಟಲ್ಲಿ ನಮಗೆ ಫೈಲ್ಗೆ ಬಂದಿದೆ. ಇದನ್ನು ಅಷ್ಟು ನಾನು ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಮಾಡಿಕೊಂಡು ಟ್ರಾನ್ಸ್ ಮೆಮೊರಿ ಅಂತ ಕೊಟ್ಕೋಬೇಕು. ಅಂದರೆ ಇದು ಪೆನ್ ಡ್ರೈವ್ಗೆ ಸೇವ್ ಆಗುತ್ತೆ. ನೀವು ಏನಾದರೂ ಹೆಸರು ಕೊಟ್ಕೊಂಡು ಚೇಂಜ್ ಮಾಡ್ಬೋದು, ಅಥವಾ ಅದೇ ನೇಮ್ ಇದ್ದರೂ ಅದೇ ನೇಮ್ ಆದರೂ ಕೊಟ್ಕೊಂಡು ನೀವು ಫೋಲ್ಡ್ರಿಗೆ ಸೇವ್ ಮಾಡ್ಕೋಬೇಕು ಈ ಡಿಸೈನ್ನ. ಇದೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಸೇವ್ ಆಗೋಕ್ಕೆ. ನೋಡಿ, ಇದು ಕಾಪಿ ಆಯಿತು ಪೆನ್ ಡ್ರೈವಿಗೆ. ನೀವೇನಾದರೂ ಡಿಸೈನ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ನಾವು 100 ರೂಪೀಸಿಗೆ 3 ಡಿಸೈನ್ನ ಸೇಲ್ ಮಾಡ್ತೀವಿ. ಯಾರೆಲ್ಲ ಇಂಟ್ರೆಸ್ಟ್ ಇದೆ ಡಿಸೈನ್ ಪರ್ಚೇಸ್ ಮಾಡಬೇಕು ಅಂತ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಕೊಟ್ಟಿರ್ತೀನಿ ನಾನು. ನೆಕ್ಸ್ಟು ಇದು ಪೆನ್ ಡ್ರೈವ್ ಹಾಕಿರೋದು ಬಂದಿದೆಯಾ ಪೆನ್ ಡ್ರೈವ್ಗೆ ಅಂತ ಚೆಕ್ ಮಾಡ್ಕೊಳ್ಳೋಣ ಬನ್ನಿ. ನೆಕ್ಸ್ಟ್ ಬಂದು ಇಲ್ಲಿ ಟ್ರಾನ್ಸ್ ಮೆಮೊರಿ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಒಂದಿಷ್ಟು PDF ನಾನು ಇದರಲ್ಲಿ ಸೇವ್ ಮಾಡಿದ್ದೀನಿ ನೋಡಿ. ಇಲ್ಲಿ ನಾನು ಸೇವ್ ಮಾಡ್ಕೊಂಡಿದ್ದು ಲಯನ್ ಅಂತ ಇದೆ ನೋಡಿ, ಇದು ಬಂದಿದೆ ಪೆನ್ ಡ್ರೈವ್ಗೆ. ಈ ಥರ ಡಿಸೈನನ್ನು ನಾನು ಪರ್ಚೇಸ್ ಮಾಡಿರೋದನ್ನು ಈ ಥರ ಹಾಕೋಬೋದು ನಮ್ಮ ಪೆನ್ ಡ್ರೈವ್ಗೆ. ಬನ್ನಿ, ಇದನ್ನು ನಾನು ಮಿಷಿನಲ್ಲಿ ತೋರಿಸ್ತೀನಿ ಯಾವ ಥರ ಇದನ್ನು ಸೇವ್ ಮಾಡಿಕೊಂಡು ಮಿಷಿನಲ್ಲಿ ರನ್ ಮಾಡ್ಬೋದು ಮಿಷಿನ್ಗೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ವರ್ಕ್ ಬ್ಲೌಸ್ಗೆ ಯಾವ ಥರ ರನ್ ಮಾಡ್ಬೋದು ಅಂತ. ನೋಡಿ, ಇವಾಗ ನಾನು ಪೆನ್ ಡ್ರೈವ್ಗೆ ಡಿಸೈನ್ನ ಸೇವ್ ಮಾಡಿಕೊಂಡೆ. ಈ ಡಿಸೈನ್ ಯಾವ ಥರ ಇಲ್ಲಿ ಸೇವ್ ಆಗಿದೆ ಅಂತ ಅಂದ್ಬಿಟ್ಟು ಪೆನ್ ಡ್ರೈವಲ್ಲಿ ತೋರಿಸ್ತೀನಿ, ನೋಡ್ಬೋದು.
ನೋಡ್ಬೋದು ನೀವು ವರ್ಕ್ ರನ್ ಆಗ್ತಾ ಇದೆ ಮಿಷಿನಲ್ಲಿ. ಚೆನ್ನಾಗಿ ಬರ್ತಾ ಇದೆ ಫಿನಿಶಿಂಗ್ ಅಂತ ಇದು. ನೆಕ್ಸ್ಟು ಪೆನ್ ಡ್ರೈವ್ನ ಇನ್ಸರ್ಟ್ ಮಾಡ್ತೀನಿ. ನೋಡಿ ಇಲ್ಲಿ ಚೆಕ್ ಮಾಡ್ಕೋಬೋದು, ಮಿಷಿನ್ ರನ್ ಆಗ್ತಿರುವಾಗ ಏನು ಚೆಕ್ ಮಾಡೋಂಗಿಲ್ಲ ಅಂತೇನಿಲ್ಲ. ಇಲ್ಲಿ ಪೆನ್ ಡ್ರೈವ್ ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ತು ಡಬಲ್ ಟ್ಯಾಪ್ ಮಾಡಬೇಕು. ನೋಡ್ಬೋದು ಇಲ್ಲಿ ನೀವು ನಾನು ಏನು ಸೇವ್ ಮಾಡ್ಕೊಂಡಿದ್ದೆ ಲಯನ್ ಅಂತ, ಅದೇ ನೇಮಲ್ಲಿ ಇದು ಪೆನ್ ಡ್ರೈವಲ್ಲಿ ಸೇವ್ ಆಗಿದೆ. ಇದು ಓಪನ್ ಆಗಬೇಕು ಅಂದರೆ ಡಬಲ್ ಟ್ಯಾಪ್ ಮಾಡಬೇಕು. ನೋಡಿ ಡಿಸೈನು ಬಂದಿದೆ. ಇದನ್ನು ನಾನು ಸೇವ್ ಮಾಡ್ಕೋಬೇಕು ಅಂತಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲ ನಾನು 2-3 ಡಿಸೈನ್ ಸೆಲೆಕ್ಟ್ ಮಾಡ್ಕೋತೀನಿ ಅಂದರೆ ಇಲ್ಲೊಂದು ಆಪ್ಷನ್ ಇದೆ ನೋಡಿ ಕೆಳಗಡೆ, ಇಲ್ಲಿ ಕ್ಲಿಕ್ ಮಾಡ್ತು ಅಂದರೆ ಮಲ್ಟಿ ಸೆಲೆಕ್ಟ್ ಆಗುತ್ತೆ. ಎರಡನ್ನೂ ಕೂಡ ಸೇವ್ ಮಾಡ್ಕೋಬೋದು. ಇನ್ ಕೇಸ್ ಇಲ್ಲೊಂದು ಮೇಜರ್ ಏನಂತಂದರೆ, ನೀವೇನಾದರೂ ಪೆನ್ ಡ್ರೈವಿಂದ ಹಾಕೋತಾ ಇರ್ತೀರಾ ಸಿಸ್ಟಮ್ಗೆ ಡಿಸೈನ್ ಅಂತಂದರೆ ದಯವಿಟ್ಟು ಯಾರೇ ಆಗಿರಿ ಇಲ್ಲಿ ಪೆನ್ ಡ್ರೈವ್ ಮೇಲೆ ಇಲ್ಲೊಂದು ಮಾರ್ಕ್ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಬೇಡಿ ಯಾರೂ. ಯಾಕೆ ಅಂತಂದರೆ ನಿಮ್ಮ ಫುಲ್ ಪೆನ್ ಡ್ರೈವಲ್ಲಿರೋ ಡಿಸೈನ್ ಅಷ್ಟು ಡಿಲೀಟ್ ಆಗುತ್ತೆ. ಯಾರು ಕೂಡ ಮಾಡ್ಕೋಬೇಡಿ ಇದನ್ನು. ಇದು ಮಾಡ್ತು ಅಂದರೆ ನೀವು ಮತ್ತೆ ಡಿಸೈನ್ನ ರಿಕವರಿ ಮಾಡೋಕ್ಕಾಗಲ್ಲ. ನೋಡ್ಬೋದು ಇವಾಗ ಇದನ್ನು ಇಲ್ಲಿ ನೋಡಿ ಫ್ಲವರ್ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಡಿಸೈನು ಸೇವ್ ಆಗಿದೆ. ಈಗ ನಾನು ಬ್ಯಾಕ್ ಬರ್ತೀನಿ. ನೋಡ್ಬೋದು ಇದು ಬಂದು ನಿಮ್ಮ ಮೇನ್ ಸಿಸ್ಟಮಿಗೆ ಬಂದು ನಿಂತಿದೆ ಇಲ್ಲಿ ಪೆನ್ ಡ್ರೈವ್ ಡಿಸೈನ್ಸು. ಈಗ ನಾನು ಪೆನ್ ಡ್ರೈವ್ನ ತೆಕ್ಕೋತೀನಿ. ಜಾಸ್ತಿ ಟೈಮು ನಾನು ಪೆನ್ ಡ್ರೈವ್ನ ಬಿಡಲ್ಲ ಸಿಸ್ಟಮಲ್ಲೇ. ಇನ್ ಕೇಸ್ ಏನಾದರೂ ಮಿಸ್ಸಾಗಿ ಟಚ್ ಮಾಡ್ತು ಅಂದರೆ ಡಿಸೈನ್ಸೇ ಡಿಲೀಟ್ ಆಗುತ್ತೆ ಅಂತ. ಇನ್ನು ನೆಕ್ಸ್ಟ್ ನಾನು ಈ ಡಿಸೈನ್ನ ಸೆಲೆಕ್ಟ್ ಮಾಡಿಕೊಂಡು ಆ್ಯಂಗಲ್ ಚೇಂಜ್ ಮಾಡ್ಕೋಬೋದು, ಯಾವ ಆ್ಯಂಗಲಲ್ಲಿ ಬೇಕು ಆ ಆ್ಯಂಗಲಲ್ಲಿ. ನೆಕ್ಸ್ಟ್ ಬಂದು ಇದಕ್ಕೆ ಕಲರಿಂಗ್ ಬಂದು ಒಂದೇ ಕಲರ್ ಇರೋದು, ಗೋಲ್ಡ್ ಕಲರ್ ಕೊಟ್ಕೋತೀನಿ. ನೆಕ್ಸ್ಟ್ ಬಂದು ಲಾಸ್ಟ್ ಆಪ್ಷನಲ್ಲಿ ನೀವು ಡಿಸೈನ್ನ ಯಾವ ಪ್ಲೇಸಿಗೆ ಬೇಕು ಅಂತ ಕೂರಿಸ್ಕೊಂಡು ರನ್ ಮಾಡ್ಬೋದು. ಈಗ ಆಲ್ರೆಡಿ ಇದು ಡಿಸೈನ್ ರನ್ ಆಗ್ತಾ ಇರೋದ್ರಿಂದ ಇದಿಷ್ಟು ಆಪ್ಷನ್ ಸೇಮ್ ಇರುತ್ತೆ. ಲಾಸ್ಟ್ ಆಪ್ಷನ್ ಬಂದು ಮಾಮೂಲಿ ನೀವು ಯಾವ ಥರ ವರ್ಕ್ ಬ್ಲೌಸ್ನ ಯಾವ ಥರ ವರ್ಕ್ ಮಾಡ್ತೀರಾ ಅದೇ ಥರನೇ ಈ ಇದನ್ನು ಕೂಡ ವರ್ಕ್ ಮಾಡ್ಕೋಬೋದು. ಇದೇ ಥರ ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಫ್ರೆಂಡ್ಸ್. ಇನ್ ಕೇಸ್ ನಿಮ್ಗೆ ಏನಾದರೂ ಇದರಲ್ಲಿ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಇನ್ನೇನಾದರೂ ವೀಡಿಯೋಸ್ ಬೇಕು ಅಂತಂದರೆ ಇಲ್ಲಿ ನಾನು ಮಾಡಿಕೊಡ್ತೀನಿ. ನೆಕ್ಸ್ಟ್ ವೀಡಿಯೋನ ನೋಡೋಣ. ಯಾರಾದರೂ ಬೇಕು ಅಂತಂದರೆ ಹೇಳಿ. ಜಿಮೇಲಲ್ಲಿ ಏನಾದರೂ ನೀವು ಯಾವ ಥರ ಮಿಷಿನಲ್ಲಿ ಕಳಿಸೋ ಡಿಸೈನ್ನ ನೀವು ಸೇವ್ ಮಾಡ್ಕೋಬೇಕು ಅಂತ ಅಂತಿದ್ದೀರಾ ಅಂತೇನಾದರೂ ಯಾರಿಗಾದರೂ ಆಪ್ಷನ್ ಬೇಕು ಅಂತಂದರೆ, ಇಲ್ಲ ನಾವು ವಾಟ್ಸಪ್ಪಲ್ಲೇ ಸೇವ್ ಮಾಡ್ಕೊಡ್ತೀವಿ ಅಂತಂದ್ರೂ ನಿಮ್ಮ ಚಾಯ್ಸು. ಇಲ್ಲ ನಾನು ಜಿಮೇಲಲ್ಲಿ ಸೇವ್ ಮಾಡ್ಕೊಡ್ತೀನಿ, ನನಗೆ ಆ ಥರ ಯಾವ ಥರ ಮಾಡೋದು ಕಳಿಸ್ತೀನಿ ಅಂತಂದರೆ ನಾನು ವೀಡಿಯೋ ಮಾಡ್ತೀನಿ. ನೆಕ್ಸ್ಟ್ ನಾನು ಜಿಮೇಲಲ್ಲಿ ಯಾವ ಥರ ಡಿಸೈನ್ನ ಸೇವ್ ಮಾಡ್ಕೊಳ್ಳೋದು ಅನ್ನೋದು ಹೇಳ್ಕೊಡ್ತೀನಿ. ಮತ್ತು ನೆಕ್ಸ್ಟ್ ಒಂದು ಮೇಜರ್ ಪಾಯಿಂಟ್ ಏನಂತಂದರೆ, ಈ ಮಿಷಿನಲ್ಲಿ ಏನೆಲ್ಲ ಮಾಡಬಾರ್ದು, ಏನೆಲ್ಲ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ, ಆ ಪ್ರಾಬ್ಲಮ್ಗೆ ಸಾಲ್ವ್ ಯಾವ ಥರ ಮಾಡ್ಕೋಬೇಕು ಅಂತ ವೀಡಿಯೋ ಮಾಡಿ ತಿಳಿಸ್ತೀನಿ. ಯಾರೆಲ್ಲ ಮಿಷಿನ್ನ ಹೊಸ್ದಾಗಿ ತಗೊಂಡಿರ್ತೀರಾ ಅವರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ನನ್ನ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.